ಹಾಯ್ ಅಮ್ಮ. ಏನಮ್ಮ ಇವತ್ತು ಬಿಗ್ ಬಾಸ್ ಬಗ್ಗೆ ಅಪ್ಡೇಟು? ನಿನ್ನೆ ಟಾರ್ಗೆಟ್ ಎಲಿಮಿನೇಷನ್ ಗೆಲ್ಲಿನ ಪಾಪ. ಟಾರ್ಗೆಟ್ ಎಲಿಮಿನೇಷನ್ನೇ. ಹಾಂ, ಕಳಪೆ ಕಳಿಸ್ಬೇಕು ಅಂದ್ಬಿಟ್ಟು ರಾಶಿಕ ಇದು ಸುಧೀರ್ನು ಅಶ್ಮಿಗೌಡ ಎಲ್ಲ ಟಾರ್ಗೆಟ್ ಮಾಡಿದ್ರು. ಅದು ಟಾರ್ಗೆಟ್ ಮಾಡಿ ಇವನು ಕಳ್ಪೆಗೆ ಹೋಗ್ಬೇಕು ಅಂದ್ಬಿಟ್ಟೇನೆ ಫುಟೇಜ್ ಮಾಡ್ಕೊಳಕ್ಕಾಗಿ ಇವಾಗ ಈ ಥರ ಮಾಡ್ತಾ ಇದ್ದಾನೆ. ಫುಟೇಜು ಇವರೇ ಹೋಗ್ಬಿಡುತ್ತಾನೆ ಅದ್ರ ಬದಲು ಕಳ್ಪೆಗೆ ಹಾಕ್ಲಿ ಅಂತಾನೆ ಅಂತ ಅಶ್ಮಿಗೌಡ ಹೇಳ್ತಾಳೆ. ಅವನು ಸುಧೀರ್ನ ಹೇಳ್ತಾನೆ ನಾನು ಕಳ್ಪೆಗೆ ಹಾಕಲ್ಲ ಅಂತ. ಸರಿ ಅಂದ್ಬಿಟ್ಟು ಬಂದಲ್ಲಿ ಕೂತ್ಕೊತಾರೆ. ಕಾಲು ಎಳಿತಾನೆ ಕೈ ಎಳಿತಾನೆ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಮಾತಾಡ್ತಾರೆ. ಏನಂತ ಅಂದರೆ ಅವನು ಇವಳು ಅಶ್ಮಿಗೌಡ ಅವನಿಂಕ ನಮ್ಮದು ಗೇಮೇ ಹೋಗ್ಬಿಡ್ತೈತೆ. ಅವ್ನು ಇದ್ದಿದ್ದಾಗ ಗೇಮೇ ಹೋಗ್ತೈತೆ. ಅವನು ಕಾಲು ಎಳಿತಾನೆ ಕುಗ್ಗಿಸ್ತಾನೆ ಅಂತೇಳ್ಬಿಟ್ಟು ಕಳಪೆ ಕೊಡ್ತಾಳೆ. ಅವನು ಸುಧೀರ್ಗನ್ ಬಂದು ನಾವು ಹೆಂಗೇನ ಇರಲಿ ಒಂದೊಂದು ಮಾತು ಮಾತಾಡ್ತಾನೆ, ನಮ್ಮನ್ನು ಕುಗ್ಗಿಸ್ತಾನೆ, ನಮ್ಮನ್ನು ಕಾಲು ಎಳಿತಾನೆ ಅಂದ್ಬಿಟ್ಟು ಅವನು ಕಳಪೆ ಕೊಡ್ತಾನೆ. ಎಲ್ಲ ಕಳಪೆ ಅವನಿಗೆ ಹಾಕಿದ್ರು. ಕಳಪೆ ಹಾಕ್ಬಿಟ್ಟು ಹಾಕಿದ್ರು. ಆಮೇಲೆ ಆದರೆ ಫಸ್ಟ್ ಕೊಡಲ್ಲ ಅಂತ ತಾನೆ ಅನ್ಕೊಂಡಿದ್ದವರು. ಕೊಟ್ಟರೆ ಫುಟೇಜ್ ಕೊಟ್ಬಿಡ್ಬೇಕು. ಸುಧೀರ್ಗ್ ಹೋಗ್ಬಿಡ್ತಾನೆ ಅಂದ್ಬಿಟ್ಟು ಇವ್ನಿಗೆ ಕೊಟ್ಬಿಟ್ರು ಅವರು. ಸುಧೀರ್ಗೆ ಇನ್ನೊಂದು ದೊಡ್ಡ ಬಿದ್ದಿರ ಅವ್ನು ಹೋಗೋನು, ಅದಕ್ಕೆ ಇವ್ರಿಗೆ ಕೊಟ್ಬಿಟ್ರು. ಆದರೆ ಅವ್ರು ಕರೆಕ್ಟಾಗಿ ಪ್ಲಾನ್ ಮಾಡಿ ಚಂದ್ರಪ್ರಭಾ ಆಗ್ಬೇಕಂತಾನೆ. ಚಂದ್ರಪ್ರಭಾ ಮಾಡಿದ್ದು ಅವ್ನು ಕುಟ್ಮ ಕೊಟ್ಟರು. ಇವ್ರಿಗೆ ಕಳಪೆ ಇವ್ರಿಗೆ ಏನು ಬೇಕಾದ್ ಮಾಡ್ಬೋದಲ್ಲ ಇವ್ರ ಪಾಪ. ಏನು ಬೇಕಾ ಮಾಡ್ಬೋದು. ಸುದೀಪ್ ಏನು ಮಾತಾಡಂಗಿಲ್ಲ ಪಾಪ ಅವರು MLA ಅವ್ರನ್ನ ಎಲ್ಲಿ ಮಾತಾಡಿಸ್ತಾರೆ. ಅಶ್ವಿನಿ ಮೇಡಮ್ ಇವಾಗ ಬಂದು ಕೇಳಿಲ್ಲ ಅಂದರೆ ಅಷ್ಟೇ ಸುದೀಪ್ ಮರ್ಯಾದೆ ಇರಲ್ಲ. ಬಂದು ಕೇಳಬೇಕು, ಮಾತಾಡಬೇಕು. ಈ ಥರ ಯಾಕೆ ಮಾಡೋದು ಪಾಪ ಅವ್ನ ಅಮಾಯಕ್ ಅವನೇನೋ ಒಂಥರ ತಮಾಷೆ ಮಾಡ್ಕೊಂಡು ಹೆಂಗೋ ಆಕ್ಚುಲಾಗಿ ಅವನಿಂದಾನೇ ನೋಡ್ತಾರೆ ಬಿಗ್ ಬಾಸ್. ಓಡ್ತಿರೋದೇ ಒಂದು 80%. ಯಾರು ನೋಡ್ತಾರೆ, ಯಾರು ನೋಡಲಿ, ಅಮ್ಮನ್ನ ಯಾರು ನೋಡ್ಕೊಂಡು ಕೂತ್ಕೊಂತಾರೆ, ಗಂಟು ಮಕ್ಕ ಹಾಕೊಂಡು ಕೂತ್ಕೊಂತಾರೆ. ನಗು ಮುಖ ಐತೆ ಅದಕ್ಕೆ. ಅವನು ಧ್ರುವಂತ ಅದೇನು ಕಾವ್ಯ ಗಿಲ್ಲಿ ಇವನು ಇವಾಗ ಅಶ್ವಿನಿ ಮೇಡಮ್ ಬಾಲ ಹಿಡ್ಕೊಂಡಿಲ್ಲ. ಗಿಲ್ಲಿ ಎಲ್ಲಾರನ್ನು ಕಾಲು ಎಳಿತಾನೆ, ಕುಗ್ಗಿಸ್ತಾನೆ. ಕಾವ್ಯ ಬಂದರೆ ಏನು ಮಾಡಲ್ಲ ಅಂದ್ಬಿಟ್ಟು ತಿಳ್ಕೊಂಡವ್ರೆ. ಕಾವ್ಯ ಉಂಟು, ಗಿಲ್ಲಿ ಉಂಟು, ಇನ್ನೆಲ್ಲರೂ ಅವ್ರಿಗೆಲ್ಲ ಇದೆ ಅಂತ. ಆ ಕಾವ್ಯ ಎದ್ಕೊಂಡು ಕಾವ್ಯ ಗಿವ್ಯ ಅನ್ಬೇಡ, ನನ್ನ ಕಾವ್ಯ ಬೇರೆ, ಅದು ಕಾವ್ಯ ಅನ್ಬೇಡ. ನೀನು ಏನಿದ್ರೆ ಅವ್ರಿಗೆ ಕೊಡ್ತಾ ಇದ್ದೀಯ, ಅವ್ರಿಗೆ ಕೊಡೋದು ನನ್ನಿಷ್ಟ, ನಂದಿದು ಅಂತಾನೆ. ಸರಿ ಅಂದ್ಬಿಟ್ಟು ಆಮ್ಯಾಕ ಅವಳು ಹೇಳ್ತಾಳೆ ಹಂಗೆಲ್ಲ ಅನ್ಬಾರ್ದು, ನಾವು ಒಂದು ಕ್ಯಾರೆಕ್ಟ್ರ್ ಮಾಡೋರು, ಹಂಗೆಲ್ಲ ಮಾತಾಡಿ ನಮ್ಮ ಮರ್ಯಾದೆ ಏನಾಗುತ್ತೆ ಅಂದರೆ ನನ್ನಿಷ್ಟ, ನಾನು ಹೆಂಗೆ ಬೇಕೋ ಮಾತಾಡ್ತೀನಿ ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಅವಳು ಸುಮ್ಮನೆ ಆಗೋದು. ಫಸ್ಟ್ ಟೈಮ್ ಮೆಂಟ್ಲಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ತಾರೆ. ಆಮೇಲೆ ಅವನ್ನ ಎತ್ಕೊಂಡೋಗಿ ಜೈಲಾಗ ಹಾಕ್ತಾರೆ. ಇವ್ರಕ ಚಂದ್ರಪ್ರಭಾಕ ಉತ್ಮ ಕೊಡ್ತಾರೆ. ಆಮೇಲೆ ಬಂದು ಆದ್ರೆ ಇನ್ನೊಂದಮ್ಮ ಫಸ್ಟೇ ಜಾನ್ವಿ ಊಟ ಮಾಡ್ತಾ ಇದ್ರು ನೋಡು, ಏನೋ ರಾಗಿ ಇದೇನೋ ಇದು ಮಾಡ್ರಲ್ಲ ಸ್ವೀಟ್ ಅವರು, ಅವಾಗಲೇ ಮಾತಾಡ್ಬಿಟ್ಲಲ್ಲ ಜಾನ್ವಿ. ಹೇಳಿದ್ಲು ಬಜ್ಜಿ ಎತ್ಕೊಂಡ ನಾನು ಕಳಪೆ ಕೊಡ್ತೀನಿ ಗಿಲ್ಲಿಗೆ. ಅಮ್ಮ ಅವಳು ಫಸ್ಟ್ ಹೇಳಿದ್ದೇನು ಹೇಳು, ಊಟ ಅದು ಲೈವಾಗ ನಾವು ನೋಡಿದ್ದು, ಊಟ ಫಸ್ಟ್ ಕೊಟ್ಟು ಕಳಿಸ್ಬಿಡೋಣ ಗಿಲ್ಲಿಗೆ, ಯಾಕಂದ್ರೆ ಅವ್ನು ತಾನೇ ಕಳಪೆಗೆ ಹೋಗೋದು ಫಸ್ಟೇ. ಮತ್ತೆ ಜಾನ್ವಿನೂ ಪ್ಲಾನ್ ಮಾಡ್ಬಿಟ್ಟಿಲ್ಲ, ಪ್ಲಾನ್ ಮಾಡಂಗಿಲ್ಲ ತಾನೇ ಇದು ಬಿಗ್ ಬಾಸ್ ಆಗೋದು. ಜಾನ್ವಿ, ರಾಶಿ, ಅಶ್ಮಿಗೌಡ ಅವರೆಲ್ಲ ಮಾಡಿದ್ರು ಫಸ್ಟೇನೆ. ಈ ಅಶ್ಮಿಗೌಡ ಹೇಳ್ತಾಳೆ ಆ ಹುಡುಗಿಗೆ ಪಾಪ ಲಕ್ಷಿತಾಗೆ, ನನ್ನ ಮುಖ ಹಿಂಗೆ ತಿರುಗಿಸ್ಬಿಟ್ಟವಳೆ, ಒಂದು ಮುಖ ಈ ಕಡೆ ಇತ್ತಂತೆ, ಇನ್ನೊಂದು ಕಡೆ ಹಿಂಗೆ ತಿರುಗಿಸ್ಬಿಟ್ಟವಳೆ ಅಂತೆ. ಆ ಥರ ಹೇಳ್ತಾವಳೆ. ಆ ಹುಡುಗಿನ ಏನು ಟಾರ್ಗೆಟು ಅಶ್ವಿನಿಗೌಡ. TMನು ವಯಸ್ಸೇನು, ಅದ್ರ ವಯಸ್ಸೇನು ಹೇಳ್ತಾಳಲ್ಲ. ಆ ಗಂಡಸ್ರ ಹತ್ರ ಎಲ್ಲ ಹೋಗಿ ಕಂಕ್ಳ ಕೆಳಗೆಲ್ಲ ದೂರ್ತೀಯ, ನಾನು ದೂರಲ್ಲ ಹಂಗೆ ಅಂತ. ಅದೇನು ಮಾತು ಅಂತ ಹೇಳ್ತಾಳೆ. ಅಮ್ಮ ಗಂಡಸ್ರದಾಗ್ರೇ ಕೂತ್ಕೊಂಡು ಮಾತುಗಳು ಹೇಳಿ ಟೀ ಕಾಫಿ ಸಪ್ಲೈ ಮಾಡಬೇಕಲ್ಲ. ಅದೇ ಗಿಲ್ಲಿ ಅಂತೀವಿ, ಗಿಲ್ಲಿದು ಏನೈತೆ ಅಂತ ಕೇಳ್ತಾಳೆ. ಗಿಲ್ಲಿದು ಏನು ಇಲ್ದಿರನೇ ಆಚೆ ನಿಂತ ಬರುತ್ತೆ ಅವ್ರಿಗೆ. ಗಿಲ್ಲಿನೇ ಗೆಲ್ಲೋದು, ಇವ್ರು ಏನೇ ಮಾಡಲಿ ಗಿಲ್ಲಿನೇ ಗೆಲ್ಲೋದು, ಅವ್ರು ಏನೇ ಮಾಡಲಿ. ಆಮೇಲೆ ಈ ರಾಶಿ, ಅಶ್ಮಿಗೌಡ, ಈ ನಿಶಾ ಮಾತಾಡ್ತಾರೆ. ನಾವು ಕಾವ್ಯನ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಬೀಳ್ತಾನೆ, ಎಷ್ಟು ಚೀಪ್ ಅಲ್ಲ ಅವರು, ಗಿಲ್ಲಿ ಬೀಳಲ್ಲ ಅಂತಾನೆ. ಅವಳು ಟಾರ್ಗೆಟ್ ಮಾಡೋ ಅಂಥದ್ದು ಏನು ಮಾಡಿವಳೆ ಕಾವ್ಯ, ಇವ್ರು ಕಾಣಿಸ್ಕೊಳಕ್ಕೋಸ್ಕರ ನಾಟಕಗಳು ಕಾಣಿಸ್ಕೊಳೋದಕ್ಕೋಸ್ಕರವಾಗಿ ಹಂಗೆ ಮಾಡ್ತಾವ್ರೆ ಅವರು. ಅವಳು ಹೇಳ್ತಾಳೆ ರಾಶಿ, ಇದು ಮತ್ತೆ 3 ವಾರ ನಿಂಕ ಸೇವಾಗಿ ಬರ್ತಾವಳೆ, ಅವಳನ್ನೇನ ಮಾಡಿ ಕೆಳಗಾಕ್ಬೇಕು ಅಂತವಳೆ. ಇದು ತಪ್ಪು ತಾನೇ. ಸುರೇಶ್ ಇಟ್ಕೊಂಡವಳೆ, ಅವಳು ಆ ಥರ ಇಲ್ಲ. ಗಿಲ್ಲಿ ತಾಗ ಮಾತಾಡ್ತಾಳೆ ಅಷ್ಟೇ. ಅವ್ರು ಫ್ರೆಂಡ್ಶಿಪ್ ಥರ ಇದ್ದಾರೆ.
ಅವಳಿಗೆ ಇವನ್ಗೆ ಅವಳು ಆ ಥರ ಇರೋರ್ನ ಇವ್ರು ಈ ಥರ ಮಾಡೋದು ಲಗತ್ತಾಗಿದ್ದಲ್ಲ ಏನು ಮಾತಾಡ್ತಾರೆ ನೋಡೋಣ ಸುದೀಪ್ ಬಂದಿವತ್ತು ಅಷ್ಟು ಮಾತ್ರ ಗೊತ್ತು. ಅಶ್ವಿನಿ ಮೇಡಮ್ ಬಿಟ್ಟಿನ ಎಲ್ಲರನ್ನೂ ಮಾತಾಡ್ತಾರೆ ಮೇಡಮ್. ಇಲ್ಲ ಇವತ್ತು ಅಶ್ವಿನಿಗಳು ಮೇಡಮನ್ನು ತಗೊಂಬೇಕು ಕರೆಕ್ಟ್, ಇಲ್ಲಾಂದ್ರೆ ಆಗಲ್ಲ. 6 ವಾರದಿಂದ ಏನು ಮಾಡಿದ್ರು ಅದೇ ಮಾಡೋದು. ನೋಡೋಣ. ಇವಾಗ ಮಾಳು ಹೊಸ್ದಾಗಿ ಕ್ಯಾಪ್ಟನ್ ಆಗೋರಲ್ಲ, ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತಾ? ಚೆನ್ನಾಗಿ ಮಾಡ್ತಾವ್ರು ನೋಡೋಣ. ಇನ್ನೇನು ಎಲ್ಲರನ್ನೂ ಕ್ಯಾಪ್ಟನ್ ಆಗಿ ಎಲ್ಲರನ್ನೂ ಡಿವೈಡ್ ಮಾಡವ್ನೆ. ಅಡುಗೆಕ್ಕೆ ಇವರು, ಬಾತ್ರೂಮ್ ತೊಳೆಯೋಕೆ ಅವರು, ಮನೆಯೆಲ್ಲ ಕ್ಲೀನ್ ಮಾಡೋಕೆ ಇವರು ಅಂತೆಲ್ಲನೂ ಇನ್ನು ಇವತ್ತಿನಿಂದ ಸ್ಟಾರ್ಟ್ ಆಗ್ತೈತೆ. ಆದರೆ ಪಾಪದ್ದನು ಅಲ್ಲ, ಅದನ್ನು ಪಾಪ ಏನು ಮಾಡೋಕ್ಕಾಗಿಲ್ಲ ಕ್ಯಾಪ್ಟನ್ ಆಗಿ. ಆದರೆ ಆ ಹುಡುಗಿದು ರಾಶಿಕದು ಲೆಟರ್ಸ್ ಬಂದಿದ್ದಮ್ಮ, ಆ ಹುಡುಗಿ ಎಷ್ಟು ಮೆಚ್ಯೂರ್ಡ್ ಹ್ಯಾಂಡಲ್ ಮಾಡಿದ್ಲು. ಎಲ್ಲರೂ ಅಂತಲ್ಲ ಅವ್ರಿಗೆ ಏನೂ ಗೊತ್ತಾಗಲ್ಲ ಅಂತ. ಇವ್ರು ರಾಶಿಕ ನಾಟಕ ಗೀಟಕ ಅಂತೆಲ್ಲ ಅನ್ಕೊಂಡ್ಲು. ಗುಂಪು ಗಾಡಿಗೆ ಹಂಗೆ ಹಿಂಗೆ ಅಂತೆಲ್ಲ ಅವಳು ಹೋಗಿ ಬಿಡಿ ಅಂತ ಅವ್ರಿಗೆ ಎಷ್ಟು ಮೆಚ್ಯೂರ್. ಇವ್ರು ಅಂತಾರೆ ಅವ್ರಿಗೆ ನಾಟಕ ಅಂತ. ಅದು ಕರೆಕ್ಟಾಗಿ ಅಡಿದ್ದು ನಾಟಕ ಯಾರು? ಇವರೆಲ್ಲ ಅವರೇ ಅರ್ಥ ಮಾಡ್ತಾರೆ. ನಾಟಕ ಇವ್ರು ಮಾಡೋದು ಏನು? ಇವ್ರೇನು ಒಂದು 10 ವರ್ಷ ಎಲ್ಲೋ ಹೋಗ್ಬಿಟ್ಟು ಬರೋದೇ ಇಲ್ಲ ನಂಗೆ ಆಡ್ತಾರೆ. ಬರೀ 1 ತಿಂಗಳಾಯ್ತು ಮನೆಯಿಂದ ಹೋಗಿ. ಏನಕ್ಕೆ ಅಷ್ಟೊಂದು ಓವರ್ ಡ್ರಾಮಾ ಮಾಡ್ತಾರೆ? ಒಂದು ಲೆಟ್ರ್ ಬಂದರೆ ಲೆಟ್ರು ಅಂತ ಆ ಯಶ್ವಿನಿ ಆಹಾ ಏನು ಡ್ರಾಮಾ ಮಾಡ್ತದೋ, ಕಣ್ಣಿಂದ ನೀರು ಮಾಡಿ ಜಾನ್ವಿನ ಹೊಲ್ಸ್ಕೊಬೇಕು ಅಂತ ನೋಡ್ತಾವಳೆ. ಜಾನ್ವಿನ ವಾಲ್ತಾವಳೆ, ವಾಲ್ದ್ರೆ ಅಷ್ಟೇ ಐತೆ. ಇಲ್ಲ, ಜಾನ್ವಿ ಒಳ್ಳೆಯೊಳಾಗಿದ್ಲು. ಇವಾಗ ತಿರ್ಗ ಏನೋ ಹಂಗೆ ಆಡ್ತಾಳೆ. ನೆನ್ನೆಯಿಂದ ಒಂಥರ ಸ್ವಲ್ಪ ಜಾಸ್ತಿ ಮಾತಾಡೋದೆಲ್ಲ ಆಯಿತು. ಅದೇ ಸರಿ.